ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮ ವರ್ಸಸ್ ಅಧರ್ಮ ಸಮರ. ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಅಭಿಯಾನ. ಧರ್ಮಸ್ಥಳವನ್ನ ತಲುಪಿದ ಎಸ್ಆರ್ ವಿಶ್ವನಾಥ್ ನೇತೃತ್ವದ ತಂಡ. ಇನ್ನು ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಆರ್ ವಿಶ್ವನಾಥ್ ನೇತೃತ್ವದ ತಂಡ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ಬಗ್ಗೆ ಅಪಪ್ರಚಾರಕ್ಕೆ ಕಿಡಿಕಾರಿದ್ದಾರೆ. ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮ ವರ್ಸಸ್ ಅಧರ್ಮ ಸಮರ ಎದ್ದಿದೆ. ಇನ್ನು ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಅಭಿಯಾನವನ್ನ ನಡೆಸಿದ್ದಾರೆ. ಧರ್ಮಸ್ಥಳವನ್ನ ತಲುಪಿದ್ದಾರೆ ಎಸ್ಆರ್ ವಿಶ್ವನಾಥ್ ನೇತೃತ್ವದ ತಂಡ. ಇನ್ನು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಯ ಬಗ್ಗೆ ಅಪಪ್ರಚಾರಕ್ಕೆ ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಈ ಜಾಥಾವನ್ನ ಆರಂಭಿಸಲಾಗಿದೆ. ಇನ್ನು ಧರ್ಮಸ್ಥಳ ಪರವಾಗಿ ನಾವು ಹೆಸರಿನಲ್ಲಿ ಬೃಹತ್ ರ್ಯಾಲಿಯನ್ನ ಮಾಡ್ತಾ ಇದ್ದೇವೆ. ಧರ್ಮಸ್ಥಳ ಚಲೋ ಅಭಿಯಾನ ಅನ್ನೋ ಹೆಸರಿಟ್ಕೊಂಡು ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಇನ್ನು ಸಂಜೆ ಧರ್ಮಸ್ಥಳದ ಮಂಜುನಾಥನ ವಿಶೇಷವಾಗಿ ದರ್ಶನವನ್ನ ಪಡ್ಕೊಂಡು ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು ಎಂಬ ಬೇಡಿಕೆಯೊಂದಿಗೆ ಸಂಕಲ್ಪವನ್ನ ಮಾಡಲಿದ್ದಾರೆ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು. ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸೇರಿ ಪಕ್ಷದ ಶಾಸಕರೊಂದಿಗೆ ಮತ್ತೊಮ್ಮೆ ಇನ್ನು ಮಂಜುನಾಥನ ವಿಶೇಷವಾಗಿ ದರ್ಶನವನ್ನ ಪಡ್ಕೊಂಡು ವಾಪಸ್ ಆಗಲಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ರೀತಿಯಾಗಿ ಧರ್ಮ ವರ್ಸಸ್ ಅಧರ್ಮ ಸಮರವನ್ನ ಸಾರ್ತಾ ಇದ್ದಾರೆ. ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಈ ಅಭಿಯಾನ ಚಲೋ ಆಗ್ತಾ ಇರುವಂತದ್ದು. ಇನ್ನು 250ಕ್ಕೂ ಹೆಚ್ಚು ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಅಭಿಯಾನ. 250ಕ್ಕೂ ಹೆಚ್ಚು ಕಾರು ಏಕಕಾಲಕ್ಕೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಒಟ್ಟಾಗಿ ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಕಿಡಿಗೇಡಿಗಳ ಬಂಧನಕ್ಕೆ ಬಿಜೆಪಿ ನಾಯಕರಿಂದ ಈಗಾಗಲೇ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು. ನಾಳೆ ಧರ್ಮಸ್ಥಳಕ್ಕೆ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಭೇಟಿಯನ್ನ ನೀಡ್ತಾರೆ. ಇನ್ನೇನು ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಅಭಿಯಾನ. 250ಕ್ಕೂ ಹೆಚ್ಚು ಕಾರು ಏಕಕಾಲಕ್ಕೆ ಧರ್ಮಸ್ಥಳಕ್ಕೆ ಈಗಾಗಲೇ ಎಂಟ್ರಿ ಕೊಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಮಂಜುನಾಥನ ದರ್ಶನವನ್ನ ಪಡ್ಕೊಳ್ತಾರೆ. ಇನ್ನು ಕಿಡಿಗೇಡಿಗಳ ಬಂಧನಕ್ಕೆ ಬಿಜೆಪಿ ನಾಯಕರಿಂದ ಕೂಡ ಇಲ್ಲಿ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ನಾಳೆ ಧರ್ಮಸ್ಥಳಕ್ಕೆ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರು ಭೇಟಿ ನೀಡ್ತಾರೆ. ಇಲ್ಲಿ ಒಂದು ರೀತಿಯಾಗಿ ಇಲ್ಲಿ ಧರ್ಮಸ್ಥಳಕ್ಕೆ ಇನ್ನು ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಅಭಿಯಾನ. ಇನ್ನು ನಮ್ಮ ಪ್ರತಿನಿಧಿ ಸಂತೋಷ್ ಅವರು ವಾಕ್ಥ್ರೂವನ್ನ ಮಾಡಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಷಡ್ಯಂತ್ರ ಇದೆ ಅಂತ ನಾವಿವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದ್ದೀವಿ. ಬೆಂಗಳೂರಿಂದ ಹೊರಟಂತಹ ಯಲಹಂಕ ಶಾಸಕರಾದಂತಹ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದ ಧರ್ಮಸ್ಥಳ ಚಲೋ ಯಾತ್ರೆ ಇದೀಗ ಧರ್ಮಸ್ಥಳವನ್ನ ಎಂಟರ್ ಆಗಿದೆ. ಅಂದ್ರೆ ನಾವಾಗ್ಲೇ ನೋಡ್ತಾ ಹೋದ್ವಿ, ಸುಮಾರು 250ಕ್ಕೂ ಹೆಚ್ಚು ಕಾರುಗಳು ಏಕಕಾಲಕ್ಕೆ ಧರ್ಮಸ್ಥಳಕ್ಕೆ ಎಂಟರ್ ಆದಂತಹ ಕಾರಣಕ್ಕೆ ಸುಮಾರು 2.5 ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಒಂದು ಟ್ರಾಫಿಕ್ ಜಾಮ್ ಆಗಿತ್ತು. ಅದಾದ ನಂತರದಲ್ಲಿ ಈಗ ಏಕಾಏಕಿ ಒಂದೇ ಸರ್ತಿ ಪೊಲೀಸರು ಎಲ್ಲವನ್ನೂ ಕೂಡ ನಿಯಂತ್ರಣ ಮಾಡಿದ್ದಾರೆ. ಅಲ್ಲಿಂದ ಧರ್ಮಸ್ಥಳದ ಮುಖ್ಯ ದ್ವಾರದಿಂದ ಎಲ್ಲ ಕಾರುಗಳು, ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ಎಲ್ಲ ಹಿಂದೂ ಪರ ಕಾರ್ಯಕರ್ತರಿರಬಹುದು, ಬಿಜೆಪಿಯ ಕಾರ್ಯಕರ್ತರಿರಬಹುದು, ಎಲ್ಲರೂ ಕೂಡ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗ ಬಂದು ದೇವಸ್ಥಾನಕ್ಕೆ ಒಂದು ನಮಸ್ಕಾರವನ್ನು ಹಾಕಿ ಎಲ್ಲರೂ ಕೂಡ ತೆರಳುತ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಸಂಜೆ 6 ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ಏಕಕಾಲಕ್ಕೆ ಒಂದು ಹಿಂದೂ ಧರ್ಮದ ವಸ್ತ್ರವನ್ನ ತೊಟ್ಟು ದೇವಸ್ಥಾನಕ್ಕೆ ಆಗಮಿಸಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೀಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಂತರದಲ್ಲಿ ಎಲ್ಲರೂ ಕೂಡ ಪೂಜ್ಯ ಖಾವಂದ್ರನ ಭೇಟಿಯಾಗಿ ಇವರುಗಳ ಸಂಕಲ್ಪ, ಒಂದು ಮಹಾ ಸಂಕಲ್ಪವನ್ನು ಇವರು ಹಮ್ಮಿಕೊಂಡಿರುವಂತದ್ದು ಕೂಡ ಧರ್ಮಸ್ಥಳದ ಈ ಒಂದು ದೇವಸ್ಥಾನದ ಎದುರುಗಡೆ ಜಮಾವಣೆಗೊಳ್ಳುತ್ತಾರೆ. ಇದು ಶ್ರೀ ಕ್ಷೇತ್ರದ ವಿರುದ್ಧ ಆಗ್ತಾ ಇರುವಂತಹ ದೊಡ್ಡ ಷಡ್ಯಂತ್ರ.
SIT ಆದಷ್ಟು ಬೇಗ ಒಂದು ಮಧ್ಯಂತರ ಒಂದು ವರದಿಯನ್ನ ಕೊಡಬೇಕು. ಮಧ್ಯಂತರ ವರದಿ ಸಲ್ಲಿಕೆ ಆದ ನಂತರದಲ್ಲಿ ಸತ್ಯಾಸತ್ಯತೆ ಗೊತ್ತಾಗ್ತಾ ಹೋಗುತ್ತೆ. ಇದು ಒಂದು ಹಿಂದೂ ಧರ್ಮನ ಹೊಡೆಯುವಂತ ಹುನ್ನಾರ. ಇದರ ಹಿಂದೆ ಬೇಕಾದಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಇವರೆಲ್ಲರ ಒಕ್ಕರಿನ ಧ್ವನಿ ಇರುವಂತದ್ದು. ನಾವೆಲ್ಲರೂ ಧರ್ಮದ ಪರ ಇದ್ದೇವೆ, ನಾವೆಲ್ಲರೂ ಮಂಜುನಾಥ ಸ್ವಾಮಿಯ ಪರ ಇದ್ದೇವೆ. ಶ್ರೀ ಕ್ಷೇತ್ರಕ್ಕೆ ನಾವು ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಕಳಂಕ ಬರೋದಕ್ಕೆ ಬಿಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರ ಏಕಕಾಲದ ಒಕ್ಕರಲಿನ ಧ್ವನಿ ಇರುವಂತದ್ದು. ಇದರ ನೇತೃತ್ವವನ್ನ ಶಾಸಕರು ವಹಿಸಿಕೊಂಡು ಇವತ್ತು ಸಾವಿರಾರಕ್ಕೂ ಹೆಚ್ಚು ಮಂಜುನಾಥ ಸ್ವಾಮಿಯ ಭಕ್ತರು ಧರ್ಮಸ್ಥಳಕ್ಕೆ ತಮ್ಮದೇ ಆದಂತಹ ಪ್ರೈವೇಟ್ ವೆಹಿಕಲ್ಸ್ ಅಲ್ಲಿ ಬಂದಿದ್ದಾರೆ. ಯಾರನ್ನು ಕೂಡ ಹೇಳಿ ಮಾಡಿ ಕಳಿಸಿರುವಂತದ್ದು ಅಲ್ಲ. ಇದು ಎಲ್ಲರೂ ನಾವು ಶ್ರೀ ಕ್ಷೇತ್ರದ ಪರವಾಗಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಬಂದಿರುವಂತದ್ದು. ಇದಾದ ನಂತರ ನಾಳೆಯ ಕಾರ್ಯಕ್ರಮ ಇರುವಂತದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕರಾದಂತಹ R ಅಶೋಕ್ ಅವರ ನೇತೃತ್ವದಲ್ಲಿ ಮತ್ತೊಂದು ಪ್ರತಿಭಟನೆ. ಅವರು ಕೂಡ ನಾವು ಧರ್ಮದ ಪರವಾಗಿದ್ದೇವೆ, ಶ್ರೀ ಕ್ಷೇತ್ರದ ಪರವಾಗಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಂದಿರುವಂತಹ ಎಲ್ಲ ಭಕ್ತರಿಗೂ ಕೂಡ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಕ್ಷೇತ್ರದ ಪರವಾಗಿಯೇ ಇವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲರಿಗೂ ಕೂಡ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಎಲ್ಲವೂ ಕೂಡ ಇನ್ನಷ್ಟೇ ಆರಂಭಗೊಳ್ಳಬೇಕಾಗಿರುವಂತದ್ದು. ಈ ಕ್ಷಣಕ್ಕೆ ಸಾವಿರಾರು ಭಕ್ತರು ಬೆಂಗಳೂರಿನ ಹೊರಟಂತಹ ಧರ್ಮಸ್ಥಳ ಚಲೋ ಒಂದು ಭಾಗಿಯಲ್ಲಿ ಆಗ್ತಾ ಇರುವಂತಹ ಎಲ್ಲಾ ಭಕ್ತರು ಕೂಡ ಇದೀಗ ಶ್ರೀ ಕ್ಷೇತ್ರವನ್ನ ಎಂಟರ್ ಆಗಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಕುಲಕರ್ಣಿ ಜೊತೆ ಅನಾಮಿಕನ ಹಿಂದೆ ಯಾರಿದ್ದಾರೆ ಅಂತ ತನಿಖೆಯನ್ನ ನಡೆಸಿ. ವಿದೇಶಿ ಹಣ ಹೂಡಿಕೆಯಾಗಿರುವ ಬಗ್ಗೆ ಇಲ್ಲಿ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಅನಾಮಿಕನಿಗೆ ಮಂಪರು ಪರೀಕ್ಷೆಯನ್ನು ನಡೆಸಿದಾಗ ಸತ್ಯ ಗೊತ್ತಾಗುತ್ತೆ. ಮಾಜಿ DCM KS ಈಶ್ವರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನು ಇಡೀ ಹಿಂದೂ ಸಮಾಜಕ್ಕೆ ಅಪಮಾನವನ್ನ ಮಾಡಲಾಗ್ತಾ ಇದೆ. ಇದೆಲ್ಲ ಎಡಪಂಥೀಯರು ಮಾಡಿರುವ ಷಡ್ಯಂತ್ರವಾಗಿದೆ ಅಂತ ಹೇಳಿದ್ದಾರೆ. SIT ತನಿಖೆಯಿಂದ ಇಡೀ ಸಮಾಜಕ್ಕೆ ನ್ಯಾಯ ಸಿಗಬೇಕು. ಶಿವಮೊಗ್ಗದಲ್ಲಿ ಮಾಜಿ DCM KS ಈಶ್ವರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂತದ್ದು. ಅನಾಮಿಕನ ಹಿಂದೆ ಯಾರಿದ್ದಾರೆ ಅಂತ ತನಿಖೆಯನ್ನ ನಡೆಸಿ. ಇಲ್ಲಿ ವಿದೇಶಿ ಹಣ ಹೂಡಿಕೆಯಾಗಿರುವ ಬಗ್ಗೆ ಅನುಮಾನ ಕೂಡ ಕೇಳಿ ಬರ್ತಾ ಇದೆ. ಈ ಸಮಾಜಕ್ಕೆ ಧರ್ಮಸ್ಥಳದ ಬಗ್ಗೆ ಅನುಮಾನ ಹುಟ್ಟುವಂತ ರೀತಿಯಲ್ಲಿ ನೂರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ, ಸಾವಿರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ. ಈ ರೀತಿ ಹಿಂದೂ ಸಮಾಜದ ಮೇಲೆನೆ ಅಪಮಾನ ಮಾಡೋ ರೀತಿಯಲ್ಲಿ, ಧರ್ಮಸ್ಥಳದ ಪುಣ್ಯಕ್ಷೇತ್ರಕ್ಕೆ ಅಪಮಾನ ಮಾಡೋ ರೀತಿ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಕೆಲವು ದುಷ್ಟ ಶಕ್ತಿಗಳು ಮಾಡಿದಂತ ಪ್ರಯತ್ನ ಸಂಪೂರ್ಣ ವಿಫಲವಾಗಿದೆ ಅನ್ನೋದನ್ನ ಇವತ್ತು ನಾವೆಲ್ಲ ಕಾಣ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಯಾರು ಒತ್ತಡಕ್ಕೆ ಮಣಿದು SIT ಮಾಡೋದು ಗೊತ್ತಿಲ್ಲ. ಆದರೆ SIT ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ತನಿಖೆ ಮಾಡಿದ್ದಾರೆ. ಆದ್ರೆ 18 ಅಡಿ ತನಕ ಕೂಡಿ ತರಿಸಿದ್ದಾರೆ. ಹಾಗಾಗಿ ಸಂಪೂರ್ಣ ಸುಳ್ಳಾಗಿರೋಂಥ ಈ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ನ್ಯಾಯ ಕೊಡ್ಬೇಕು. ಇವಾಗ ಪವಿತ್ರವಾದ ಧರ್ಮಸ್ಥಳ ಕ್ಷೇತ್ರಕ್ಕೂ ಅಪಮಾನ ಆಗಿದ್ದಕ್ಕೆ ಅದಕ್ಕೂ ನ್ಯಾಯ ಬೇಕು. ವೀರೇಂದ್ರ ಹೆಗ್ಗಡೆಗೆ ಅಪಮಾನ ಆಗಿದೆ, ಅದಕ್ಕೂ ಕೂಡ ನ್ಯಾಯ ಬೇಕು. ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಕ್ಕೆ ಅದಕ್ಕೆ ನ್ಯಾಯ ಬೇಕಾಗಿದೆ. ಅದಕ್ಕೋಸ್ಕರ ಆ ಅನಾಮಿಕನ ತಕ್ಷಣ ಅರೆಸ್ಟ್ ಮಾಡಬೇಕು. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರಕ್ಕೆ ಬಿಜೆಪಿ ನಾಯಕರು ಕೆಂಡಕಾರಿದ್ದಾರೆ. ಕಾಲಮಿತಿಯಲ್ಲಿ SIT ತನಿಖೆ ಮುಗಿದ್ರೆ ಚೆನ್ನಾಗಿರುತ್ತದೆ. ಹಿಂದೂ ಧರ್ಮದ ಮೇಲೆ ಅಪಪ್ರಚಾರವನ್ನ ಇಲ್ಲಿ ಮಾಡಲಾಗ್ತಾ ಇದೆ. SR ವಿಶ್ವನಾಥ್ ಅವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಇನ್ಮುಂದೆ ಪಕ್ಷದ ಇತರೆ ನಾಯಕರು ಕೂಡ ಹೋಗಲಿದ್ದಾರೆ. ಅಪಪ್ರಚಾರದ ಬಗ್ಗೆ ನಾವು ಸದನದಲ್ಲಿ ಧ್ವನಿ ಎತ್ತುತ್ತೀವಿ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. SIT ತನಿಖೆ ಬಗ್ಗೆ ಯಾರು ಅದನ್ನ ಪ್ರಶ್ನೆ ಮಾಡ್ತಿಲ್ಲ. SITಯನ್ನ ಎಲ್ಲರೂ ಸ್ವಾಗತಿಸಿದ್ದಾರೆ. ಯಾಕೆಂದ್ರೆ ಅಪವಾದ ಬೇರೆ ಬೇರೆಯವರು ಮಾಡಿರುವಂತದನ್ನ ತನಿಖೆ ಆಗ್ತಿದೆ, ತನಿಖೆ ಆಗ್ಲಿ ಅಂತ. ಆದ್ರೆ ಕಾಲಮಿತಿಯಲ್ಲಿ ಆಗ್ಬೇಕು ಅಂತ. ತಿಂಗಳಗಟ್ಲೆ ವರ್ಷಗಟ್ಲೆ ಅದ್ ಮುಂದಾಕೊಂಡು ಹೋಗೋದು ಆಗ್ಬಾರ್ದು. ಕಾಲಮಿತಿಯಲ್ಲಿ ತಕ್ಷಣ ಮುಗಿಲಿ. ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಅನಾಮಿಕ ವ್ಯಕ್ತಿ ಯಾವ ರೀತಿ ಅವನು ನಿರ್ಮಾಣ ಮಾಡಿರುವಂತ ಪರಿಸ್ಥಿತಿಯ ಅನುಗುಣವಾಗಿ ಇವತ್ತು ಯಾವ ರೀತಿ ನಮ್ಮ ನಂಬಿಕೆ ಕೇಂದ್ರದ ಮೇಲೆ ಯಾವ ರೀತಿ ಕಳಂಕ ತರುವಂತ, ಮಸಿ ಬಳಿಯುವಂತ, ನಮ್ಮ ನಂಬಿದಂತ ಧರ್ಮಸ್ಥಳ ಮಂಜುನಾಥೇಶ್ವರನ ಮೇಲೆ ಅಪವಾದ ತರುವಂತ ಪ್ರಯತ್ನಗಳು, ಹಿಂದೂ ಧರ್ಮದ ಮೇಲೆ ತರುವಂತ ಪ್ರಯತ್ನಗಳು,
ಅಥವಾ ಧರ್ಮಾಧಿಕಾರಿಗಳ ಮೇಲೆ ಅಪಪ್ರಚಾರಗಳನ್ನು ಮಾಡುವಂಥದ್ದು. ಹಾಗಾಗಿ ಇದೆಲ್ಲ ಒಂದ್ ಕಡೆ ತನಿಖೆ ಬೇಗ ಆಗಿ ಕಾಲಮಿತಿಯಲ್ಲಿ ಆಗಿ ವರದಿ ಬರಲಿ.